ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿಂಚನಾಸ್ ಮ್ಯಾಜಿಕ್ ವರ್ಲ್ಡ್. ನಾನಿವತ್ತು ಹೀರೆಕಾಯಿ ಎಣ್ಗಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ತೀನಿ. ಮೊದಲಿಗೆ ಇಲ್ಲಿ ಶೇಂಗಾ, ಮೆಣಸಿನ್ಕಾಯಿ, ಟೊಮೆಟೊ ಅದನ್ನು ಹುರ್ಕೋಬೇಕು. ಆನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ಹುರ್ಕೊಂಡಿರೋ ಟೊಮೆಟೊ, ಮೆಣಸಿನ್ಕಾಯಿ, ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಸೇರಿಸಿ ಸಣ್ಣಗೆ ರುಬ್ಕೋಬೇಕು. ಆನಂತರ ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಬೇಕು. ಎಣ್ಣೆ ಕಾದ ನಂತರ ರುಬ್ಕೊಂಡಿರೋ ಮಸಾಲೆಯನ್ನು ಹಾಕ್ಕೋಬೇಕು. ಮಸಾಲೆ ಸೇರಿಸ್ಕೊಂಡು ಎಣ್ಣೆಯೊಳಗೆ ಕುದಿಯಲು ಬಿಡಬೇಕು. ಚೆನ್ನಾಗಿ ಎಣ್ಣೆ ಬಿಡೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು, ಮಸಾಲೆ ಹಸಿ ವಾಸನೆ ಹೋಗೋ ತನಕ. ಆನಂತರ ಅದೇ ಮಿಕ್ಸರ್ ಜಾರ್ನಾಗ ನೀರು ಸೇರಿಸ್ಕೊಂಡು ನೀರು ಹಾಕಬೇಕು. ನಿಮಗೆ ಎಷ್ಟು ಕ್ವಾಂಟಿಟಿ ಒಳಗೆ ಬೇಕು ನೋಡ್ಕೊಂಡು ಹಾಕ್ಕೋಬೇಕು ನೀರನ್ನು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಖಾರ ಮತ್ತು ಗರಂ ಮಸಾಲ ಇಷ್ಟನ್ನು ಸೇರಿಸ್ಕೊಂಡು ಕುದಿಯಲು ಬಿಡಬೇಕು. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಂತರ ಪ್ಲೇಟ್ ಮುಚ್ಚಿ ಕುದಿಯಲು ಬಿಡಬೇಕು. ಎಣ್ಣೆ ಬಿಡೋ ತನಕ ಕುದಿಸ್ಬೇಕು, ಮಸಾಲೆ ಹಸಿ ವಾಸನೆ ಹೋಗೋ ತನಕ. ಆನಂತರ ತೊಳೆದು ಹೆಚ್ಚಿಟ್ಕೊಂಡಂಥ ಹೀರೆಕಾಯನ್ನು ಸೇರಿಸ್ಕೋಬೇಕು. ಹೀರೆಕಾಯಿ ಸೇರಿಸ್ಕೊಂಡು ನಂತರ ಹೀರೆಕಾಯಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ನಂತರ ಪ್ಲೇಟ್ ಮುಚ್ಚಿ ಕುದಿಯಲು ಬಿಡಬೇಕು. ಆನಂತರ ನಿಮಗೆ ಎಷ್ಟು ಕ್ವಾಂಟಿಟಿ ಒಳಗೆ ಗ್ರೇವಿ ಬೇಕಾಗುತ್ತೆ, ಥಿಕ್ನೆಸ್ ಬೇಕಾಗುತ್ತೆ ನೋಡಿಕೊಂಡು ನೀರು ಸೇರಿಸ್ಕೋಬೇಕು. ನನಗಿಷ್ಟು ಥಿಕ್ನೆಸ್ ಸಾಕಾಗುತ್ತೆ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ನಂತರ ಪ್ಲೇಟ್ ಮುಚ್ಚಿ ಇಟ್ಟು ಎಣ್ಣೆ ಬಿಡೋ ತನಕ ಕುದಿಸೋಬೇಕು, ಹೀರೆಕಾಯಿ ಸಾಫ್ಟ್ ಆಗೋವರೆಗೂ. ಆನಂತರ ಇದನ್ನು ಚಪಾತಿ, ಜೋಳದ ರೊಟ್ಟಿ ಅಥವಾ ರೈಸೊಳಗೆ ತಿನ್ನಲು ರೆಡಿ. ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ಹೀರೆಕಾಯನ್ನು ತಿಂತಾರೆ. ನಾನ್ ವೆಜ್ ಬೇಡ ಅನ್ನೋರು ವೆಜ್ ಒಳಗೆ ಈ ಥರ ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ.